ಸ್ವಯಂ ವಿಚಾರಣೆ 77. ಅರಿವಿನ ಬಳೆ ದ ರಿಂಗ್ ಆಫ್ ಅವೇರ್ನೆಸ್. ಸ್ಥೂಲ ಶರೀರದ ಮೂಲಕ ಆತ್ಮದೆಡೆಗಿನ ಒಂದು ಆಧ್ಯಾತ್ಮಿಕ ಪ್ರಯಾಣ.
शिवोऽहं 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 मनोबुद्ध्यहङ्कारचित्तानि नाहं न च श्रोत्रजिह्वे न च घ्राणनेत्रे न च व्योमभूमिर्न तेजो न वायुः चिदानन्दरूप शिवोऽहं शिवोऽहं चिदानन्दरूप शिवोऽहं 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 न च प्राणसंज्ञो न वै पञ्चवायुः न वा सप्तधातुर्न वा पञ्चकोशाः न वाक्पाणिपादौ न चोपस्थपायुः चिदानन्दरूप शिवोऽहं शिवोऽहं चिदानन्दरूप शिवोऽहं 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 न मे द्वेषरागौ न मे लोभमोह मदो नैव मे नैव मात्सर्यभावः न धर्मो न चार्थो न कामो न मोक्षः चिदानन्दरूप शिवोऽहं शिवोऽहं चिदानन्दरूप शिवोऽहं 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 न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञः अहं भोजनं नैव भोज्यं न भोक्ता चिदानन्दरूप शिवोऽहं शिवोऽहं चिदानन्दरूप शिवोऽहं 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 न मृत्युर्न शङ्का न मे जातिभेदः पिता नैव मे नैव माता न जन्मः न बन्धुर्न मित्रं गुरुर्नैव शिष्यः चिदानन्दरूप शिवोऽहं शिवोऽहं चिदानन्दरूप शिवोऽहं 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 शिवोऽहम् अहं निर्विकल्पो निराकाररूपो विभूत्वाच्च सर्वत्र सर्वेन्द्रियाणाम् न चासङ्गतं नैव मुक्तिर्न मेयः चिदानन्दरूप शिवोऽहं शिवोऽहं चिदानन्दरूप शिवोऽहं 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 बुद्धं शरणं गच्छामि धर्मं शरणं
संगं शरणं गच्छामि। ಅರಿವಿನ ಬಳೆಯನ್ನು ಶರೀರದಾದ್ಯಂತ ಕ್ರಮಬದ್ಧವಾಗಿ ಚಲಿಸುತ್ತಾ ಸಂವೇದನೆಗಳನ್ನು ಗಮನಿಸುವ ಅಭ್ಯಾಸವನ್ನು ಪ್ರಾರಂಭಿಸುವ ಮೊದಲು ಅರಿವಿನ ಬಳೆಯನ್ನು ವ್ಯವಸ್ಥಿತವಾಗಿ ತಲೆಯ ಮೇಲಿನಿಂದ ಕೆಳಗೆ ಮತ್ತು ನಂತರ ಕೆಳಗಿನಿಂದ ತಲೆಯ ಮೇಲಕ್ಕೆ ಹೇಗೆ ಹರಿಸಬೇಕೆಂಬ ಮಾರ್ಗದರ್ಶನವನ್ನು ಸರಿಯಾಗಿ ಮತ್ತು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಿ. ಅರಿವಿನ ಬಳೆಯನ್ನು ಶರೀರದ ಮೇಲೆ ಮತ್ತು ಸಂವೇದನೆಗಳ ಮೇಲೆ ಚಲಿಸುವ ಮೂಲಕ ದೇಹದ ವ್ಯವಸ್ಥಿತ ಅವಲೋಕನವನ್ನು ಪ್ರಾರಂಭಿಸುವ ಮೊದಲು ಸಾಧನೆಗೆ ಸಂಬಂಧಪಟ್ಟ ಕೆಲವು ಅವಶ್ಯಕ ವಿಚಾರಗಳನ್ನು ಸರಿಯಾಗಿ ತಿಳಿದುಕೊಳ್ಳಿ. ನಿಮ್ಮ ನಿಜವಾದ ಗುರುತನ್ನು ಟ್ರೂ ಐಡೆಂಟಿಟಿ ಅರಿತುಕೊಳ್ಳಿ. ನೀವು ಶುದ್ಧ ಮೌನ ಸಾಕ್ಷಿ ಅಥವಾ ಶುದ್ಧ ಚೈತನ್ಯ ಸ್ವರೂಪ. ನೀವು ದೇಹ, ಉಸಿರು, ಮನಸ್ಸು ಮತ್ತು ಅವುಗಳ ಎಲ್ಲ ಅಡಕಗಳಿಂದ, ಆಲೋಚನೆಗಳು, ಭಾವನೆಗಳು ಮತ್ತು ಸಂವೇದನೆಗಳು ಮೊದಲಾದವುಗಳಿಂದ ಬೇರೆಯಾಗಿದ್ದೀರಿ, ವಿಭಿನ್ನರಾಗಿದ್ದೀರಿ. ದೇಹದ ಮೇಲೆ ತೋರಿಬರುವ ಸಂವೇದನೆಯ ಸ್ವಭಾವವನ್ನು ಅರ್ಥಮಾಡಿಕೊಳ್ಳಿ. ಸ್ಥೂಲ ಶರೀರವೆಂದರೆ ನಿರಂತರವಾಗಿ ಕಂಪಿಸುವ ಅನುಭವಗಳ ಒಂದು ಕ್ಷೇತ್ರ. ಇದು ನಿಮ್ಮ ಅರಿವಿನ ಬಯಲಿನಲ್ಲಿ ತೋರಿ ಅಡಗುವ ಒಂದು ಭೌತಿಕ ವಸ್ತು. ದೇಹವೇ ಒಂದು ಮೂಲಭೂತ ಸಂವೇದನೆಯಾಗಿದ್ದು, ಇದರ ಮೇಲೆ ಇದು ಜೀವಂತವಾಗಿರುವಷ್ಟು ಅವಧಿಯೂ ಮನವೆಬ್ಬಿಸುವ ಇತರ ಎಲ್ಲ ಸಂವೇದನೆಗಳು ನಿತ್ಯ ನಿರಂತರವೂ ಹರಿದಾಡುತ್ತಲೇ ಇರುತ್ತವೆ. ಸಂವೇದನೆ ಕೇವಲ ಒಂದು ಕಲ್ಪನೆಯಲ್ಲ ಅಥವಾ ಮಾನಸಿಕ ಚಿತ್ರವಲ್ಲ, ಅದು ಪ್ರತಿ ಕ್ಷಣದ ಸಂಸ್ಕರಿಸದ ಅಪಕ್ವ ಹಾಗೂ ಜೀವಂತ ಅನುಭವವಾಗಿದೆ. ನಿಮ್ಮ ಸಾಕ್ಷಿತ್ವದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲ ಮಾನಸಿಕ ವಿಷಯಗಳು ಹಾಗೂ ವಾಸನೆಗಳು ನೀವು ಅವುಗಳೊಂದಿಗೆ ಗುರುತಿಸಿಕೊಂಡಾಗ ಮಾತ್ರ ಉಳಿದು ಬೆಳೆದು ತಮಗೆ ಬೇಕಾದ ಶಕ್ತಿಯನ್ನು ನಿಮ್ಮಿಂದಲೇ ಪಡೆದು ಸಂಗ್ರಹಿಸುತ್ತವೆ. ಸಾಕ್ಷಿಯಾಗಿ ಅವುಗಳನ್ನು ಕೇವಲ ಗಮನಿಸುವುದರಿಂದ ನೀವು ಅವುಗಳಿಗೆ ಅವಶ್ಯಕವಾದ ಶಕ್ತಿಯ ಪೂರೈಕೆಯನ್ನು ಕಡಿತಗೊಳಿಸುತ್ತೀರಿ. ಇದರಿಂದಾಗಿ ಅವು ಕ್ರಮೇಣ ದುರ್ಬಲಗೊಂಡು ಕಣ್ಮರೆಯಾಗುತ್ತವೆ. ಈಗ ಅರಿವಿನ ಬಳೆಯನ್ನು ಶರೀರದ ಮೇಲೆ ಮತ್ತು ಸಂವೇದನೆಗಳ ಮೇಲೆ ಕ್ರಮಬದ್ಧವಾಗಿ ಚಲಿಸುವ ರೀತಿಯನ್ನು ಕುರಿತು ಈಗಷ್ಟೇ ನೋಡಿ ಅವಲೋಕಿಸಿದ ದೃಶ್ಯಾವಲೋಕನದ ಆಧಾರದ ಮೇಲೆ ದೇಹವನ್ನು ಹಾಗೂ ಸಂವೇದನೆಗಳನ್ನು ಗಮನಿಸುವ ಅಭ್ಯಾಸವನ್ನು ಪ್ರಾರಂಭಿಸೋಣ. ಇದಕ್ಕಾಗಿ ಈ ಕೆಳಗಿನ ಸೂಚನೆಗಳನ್ನು ಅರ್ಥಮಾಡಿಕೊಳ್ಳಿ ಮತ್ತು ಅದೇ ಸಮಯದಲ್ಲಿ ಅರಿವಿನ ಬಳೆಯನ್ನು ದೇಹದ ತಲೆಯ ಮೇಲಿನಿಂದ ಪಾದಗಳ ತುದಿವರೆಗೆ ಮತ್ತೆ ಪಾದಗಳಿಂದ ತಲೆಯವರೆಗೆ ಈಗ ಅರ್ಥಮಾಡಿಕೊಂಡ ವ್ಯವಸ್ಥಿತ ರೀತಿಯಲ್ಲಿ ಚಲಿಸುತ್ತಿರಿ. ಈ ಅಭ್ಯಾಸವು ಸ್ಥೂಲ ಶರೀರವನ್ನು ಆತ್ಮವಿಚಾರಕ್ಕಿರುವ ನೇರವಾದ ಹೆಬ್ಬಾಗಿಲಾಗಿ ಬಳಸಿಕೊಂಡು ನಿಮ್ಮ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಲಿರುವ ಒಂದು ಪ್ರಬಲ ವಿಧಾನವಾಗಿದೆ. ಇದನ್ನೇ ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಮನಸ್ಸು ಶರೀರದ ಬಗ್ಗೆ ಮಾಡಿಕೊಳ್ಳುವ ಕಲ್ಪನೆ ಹಾಗೂ ಚಿತ್ರಣದಿಂದ ಶರೀರದ ಮೇಲೆ ಮನಸ್ಸೇ ನೇರವಾಗಿ ಮತ್ತು ಜೀವಂತವಾಗಿ ಎಬ್ಬಿಸುವ ಸಂವೇದನೆಗಳ ಮೇಲಿಡುವಂತೆ ನಿಮ್ಮ ಅರಿವಿನ ಗಮನವನ್ನು ವರ್ಗಾಯಿಸುವುದೇ ಈ ಅಭ್ಯಾಸದ ತಿರುಳಾಗಿದೆ. ಇದೇ ಸಾಧನೆಯ ಹೃದಯವಾಗಿದೆ. ಈ ರೀತಿಯಲ್ಲಿ ಸಂವೇದನೆಗಳ ನಿಜವಾದ ಅನಿತ್ಯ ಸ್ವಭಾವವನ್ನು ಅರಿಯುವುದರಿಂದ ನಿಮ್ಮ ಸ್ವರೂಪ ಪರಿಶುದ್ಧ ಪ್ರಜ್ಞೆಯೇ ಆಗಿದೆ ಎಂಬ ಸತ್ಯವನ್ನು ಅರ್ಥಮಾಡಿಕೊಳ್ಳುವುದು ಸಾಧ್ಯವಾಗುತ್ತದೆ. ಈ ಅಭ್ಯಾಸದಲ್ಲಿ ಮಾನಸಿಕ ಪರಿಕಲ್ಪನೆಗಳಿಂದ ಪ್ರತಿ ಕ್ಷಣವೂ ಕಂಡು ಕಣ್ಮರೆಯಾಗುವ ಸಂವೇದನೆಗಳ ಅನುಭವದೆಡೆಗೆ ನಿಮ್ಮ ಅರಿವಿನ ಗಮನವು ಚಲಿಸುತ್ತದೆ. ಇದು ವಿಶ್ವ ಪ್ರಜ್ಞೆಯೇ ಎಲ್ಲದರ ಮೂಲವಾಗಿದೆ ಎಂಬ ವಾಸ್ತವಿಕ ಜ್ಞಾನವನ್ನು
ಬಹಿರಂಗಪಡಿಸುತ್ತದೆ. ಮೂಳೆ, ಮಾಂಸ, ರಕ್ತ ಮತ್ತು ದ್ರವಗಳಿಂದ ಮಾಡಲ್ಪಟ್ಟಿರುವ ಈ ಸ್ಥೂಲ ಶರೀರವು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಅತ್ಯಂತ ತಕ್ಷಣದಲ್ಲಿ ಮತ್ತು ಸುಲಭ ಸರಳವಾಗಿ ಲಭ್ಯವಿರುವ ಉಪಕರಣವಾಗಿದೆ ಮತ್ತು ಸಮರ್ಥನೆಯಾಗಿದೆ. ಕಣ್ಣುಗಳನ್ನು ಮುಚ್ಚಿದಾಗ ಮನಸ್ಸು ಶರೀರದ ಬಗ್ಗೆ ತನಗೆ ಬೇಕಾದಂತಹ ಒಂದು ಚಿತ್ರಣ ಅಥವಾ ಕಲ್ಪನೆಯನ್ನು ನೀಡಬಹುದು. ಸಾಧನೆಯಲ್ಲಿ ಅದನ್ನು ಬದಿಗಿರಿಸಿ ಪಕ್ಕಕ್ಕೆ ಸರಿಸಿ ಮನಃಕಲ್ಪಿನ ಚಿತ್ರಣಕ್ಕೆ ಬದಲಾಗಿ ದೇಹದಲ್ಲಿ ನೇರವಾಗಿ ಮೂಡುವ ದೈಹಿಕ ಸಂವೇದನೆಗಳಿಗೆ ಪೂರ್ಣ ಗಮನವನ್ನು ಕೊಡಿ. ಶರೀರವು ನಮ್ಮಿಂದ ನಿಜವಾಗಿಯೂ ಪ್ರತ್ಯೇಕವಾದ ಒಂದು ವಸ್ತು ಅಲ್ಲ. ಅದು ಶುದ್ಧ ಚೈತನ್ಯದಲ್ಲಿ ಕಾಣುವ ಒಂದು ಅನುಭವ. ಏಕೆಂದರೆ ದೇಹವೇ ಒಂದು ಸಂವೇದನೆ, ಶುದ್ಧ ಪ್ರಜ್ಞೆಯ ಮಹಾಬಯಲಿನಲ್ಲಿ ಕಾಣಿಸಿಕೊಳ್ಳುವ ಒಂದು ಪ್ರಮುಖ ಸಂವೇದನೆ. ಈ ಪ್ರಜ್ಞೆಯ ಇರುವಿಕೆಯ ವಿಸ್ತಾರದಲ್ಲಿ ಶರೀರ ಅಥವಾ ದೇಹ ಎಂದು ಕರೆಯಲ್ಪಡುವ ಶಕ್ತಿ ತರಂಗಗಳಿಂದ ಸದಾ ಕಂಪಿಸುತ್ತಾ ಏರಿ ಇಳಿಯುವ, ಬಂದು ಹೋಗುವ ಸಂವೇದನೆಗಳ ಸಮೂಹಗಳಿಂದ ತುಂಬಿದ ಒಂದು ಕ್ಷೇತ್ರವಾಗಿದೆ. ಶರೀರದ ಬಗ್ಗೆ ನೀವು ಹೊಂದಿರುವ ಯಾವುದೇ ಚಿತ್ರಣ, ಆಕಾರ, ರೂಪ ಅಥವಾ ಪರಿಕಲ್ಪನೆ ಮನಸ್ಸಿಗೆ ಸೇರಿದ್ದು. ಆದರೆ ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಬೇಕಾದದ್ದು ಕಲ್ಪನೆಯಲ್ಲ, ಬದಲಿಗೆ ವಾಸ್ತವಿಕವಾದದ್ದು, ನಿಜವಾದದ್ದು. ದೇಹ ಒಂದು ಜೀವಂತ ಅನುಭವ, ಹಾಗೂ ಶರೀರದ ಮೇಲೆ ತೋರುವ ಶೈತ್ಯದ ಸಂವೇದನೆಗಳೂ ಸಹ ಜೀವಂತ ಅನುಭವಗಳು. ಆದುದರಿಂದ ಸತ್ಯನಿಷ್ಠತೆಯಿಂದ ದೇಹ ಮತ್ತು ಸಂವೇದನೆಗಳನ್ನು ಸರಿಯಾಗಿ ಗಮನಿಸಿದಾಗ ಇದೇ ಆತ್ಮನನ್ನು ಗುರುತಿಸುವ ಹೆಬ್ಬಾಗಿಲಾಗುತ್ತದೆ. ಶರೀರವನ್ನು ಕೂಲಂಕಷವಾಗಿ ಸ್ಕ್ಯಾನ್ ಮಾಡುತ್ತಾ ಅದರ ಅನಿತ್ಯತೆಯನ್ನು ಅನುಭವ ಮಟ್ಟದಲ್ಲಿ ಅರಿಯಲು ಅರಿವಿನ ಬಲೆಯನ್ನು ಬಳಸಿಕೊಳ್ಳಿ. ನಿಮ್ಮ ಶುದ್ಧವೂ ಅಚಲವೂ ಆದ ಅರಿವಿನ ಗಮನವನ್ನು ಶರೀರದ ಭೌತಿಕ ಸಂವೇದನೆಗಳ ಮೇಲೆ ಕೇಂದ್ರೀಕರಿಸಿ ಈ ಅರಿವಿನ ಬಲೆಯನ್ನು ನೆತ್ತಿಯಿಂದ ಕಾಲಿನ ಹೆಬ್ಬೆರಳಿನ ತುದಿಯವರೆಗೆ ಮತ್ತು ಹಿಮ್ಮುಖವಾಗಿ ಶರೀರದ ಸಂಪೂರ್ಣ ಆಕಾರದಾದ್ಯಂತ ವ್ಯವಸ್ಥಿತವಾಗಿ ಚಲಿಸುತ್ತಾ ಪುನಃ ನೆತ್ತಿಯದೆಡೆಗೆ ಬನ್ನಿ. ಪ್ರಾರಂಭದಲ್ಲಿ ನಿಧಾನವಾಗಿ ಮತ್ತು ಶರೀರದ ಪ್ರದೇಶವನ್ನು ಸ್ವಲ್ಪ ಸ್ವಲ್ಪವಾಗಿ ಗಮನದ ವ್ಯಾಪ್ತಿಗೊಳಪಡಿಸಿಕೊಳ್ಳುತ್ತಾ ಆಳವಾಗಿ ಸ್ಕ್ಯಾನ್ ಮಾಡಿ. ಅರಿವಿನ ಬಳೆಯೊಡನೆ ನಿಮ್ಮ ಗಮನವನ್ನು ತಲೆಯ ಮೇಲಿನಿಂದ ಕಾಲ್ಬೆರಳುಗಳವರೆಗೆ ಮತ್ತು ಕಾಲ್ಬೆರಳುಗಳ ಕಡೆಯಿಂದ ನೆತ್ತಿಯವರೆಗೆ ಅತ್ಯಂತ ನಿಧಾನವಾಗಿ ಚಲಿಸುತ್ತಾ ಸಾಧನೆಯನ್ನು ಪ್ರಾರಂಭಿಸಿ. ಎಲ್ಲೂ ಅವಸರ ಮಾಡಿಕೊಳ್ಳದೆ ಸಹನೆಯಿಂದ ಪಟ್ಟು ಬಿಡದೆ ಸಾಧನೆ ಮಾಡಿ. ಅರಿವಿನ ಬಳೆಯನ್ನು ಕ್ರಮಬದ್ಧವಾಗಿ ಮೊದಮೊದಲು ಮೇಲಿಂದ ಕೆಳಗೆ ಚಲಿಸಲು 5 ನಿಮಿಷಗಳು ಮತ್ತು ಕೆಳಗಿಂದ ಮೇಲೆ ಚಲಿಸಲು 5 ನಿಮಿಷ ಮೀಸಲಿಡಿ. ಕ್ರಮೇಣ ಈ ಅರಿವಿನ ಬಳೆಯ ಚಲಿಸುವ ಅವಧಿಯನ್ನು ಕಡಿಮೆ ಮಾಡಲು ವೇಗವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ. 5 ನಿಮಿಷಗಳಿಂದ 4 ನಿಮಿಷ, 3, 2, 1 ನಿಮಿಷ ಮತ್ತು ನಂತರ 50, 40, 30 ಸೆಕೆಂಡುಗಳು ಇತ್ಯಾದಿ. ನಿಧಾನವಾಗಿ ಚಲಿಸುವ ಮೂಲಕ ದೇಹದ ಪ್ರತಿ ಅಂಗ, ಪ್ರತಿ ಜೀವಕೋಶ ಮತ್ತು ಪ್ರತಿ ಜೀವಾಣುವನ್ನು ಆಳವಾಗಿ ಪ್ರವೇಶಿಸಿ ಅವುಗಳ ಅನಿತ್ಯ ಮತ್ತು ಅನಿಶ್ಚಿತ ಸ್ವರೂಪದ ಅನುಭವಾತ್ಮಕ ತಿಳುವಳಿಕೆಯನ್ನು ಪಡೆಯಬಹುದು. ವೇಗವಾಗಿ ಚಲಿಸುವ ಬಳೆಯ ಆವರ್ತನಗಳು ಶರೀರ ಮತ್ತು ಸಂವೇದನೆಗಳ ಅನಿತ್ಯತೆಯನ್ನು ಇಡೀ ಒಂದು ದೇಹದ ಒಟ್ಟಾರೆ ಘಟಕವಾಗಿ ಬಹಿರಂಗಪಡಿಸುತ್ತವೆ. ವೇಗವಾಗಿ ಗಮನವನ್ನು ಹರಿಸುವುದರಿಂದ ಮನಸ್ಸು ಅನಿತ್ಯ ಮತ್ತು ಕ್ಷಣಿಕ ಎಂಬ ವಾಸ್ತವಿಕತೆ ನಿಮ್ಮ ಅನುಭವಕ್ಕೆ ಬಂದಾಗ ದುರ್ಬಲವಾಗುವ, ಅದಕ್ಕೆ ನಿಮ್ಮನ್ನು ಬಂಧಿಸುವುದು ಸಾಧ್ಯವಾಗುವುದಿಲ್ಲ. ದೇಹದ ಮೇಲೆ ತನಗೆ ಬೇಕಾದಂತೆ ಸಂವೇದನೆಗಳಲ್ಲೂ ಎಬ್ಬಿಸುವ ಮೂಲಕ ಕಪಟದಿಂದ ಮನಸ್ಸು ತನ್ನನ್ನು ತಾನು ಹೇಗೆ ಶಾಶ್ವತಗೊಳಿಸಲು ಪ್ರಯತ್ನಿಸುತ್ತದೆ ಎಂಬುದನ್ನು ಗಮನಿಸಿ. ಮನಸ್ಸಿಗೆ ನೀವು ಸಾಕ್ಷಿಯಾಗಿ ನಿಂತಾಗ ನಿಮ್ಮಿಂದ ಅದಕ್ಕೆ ಇಲ್ಲಿಯವರೆಗೆ ಹರಿಯುತ್ತಿದ್ದ ಶಕ್ತಿಯ ಪ್ರಮಾಣದಲ್ಲಿ ಕಡಿತವಾಗಿ ಮನಸ್ಸು ಶಕ್ತಿರಹಿತವಾಗುತ್ತಾ ಹೋಗುತ್ತದೆ. ಇದರಿಂದ
ಕ್ರಮೇಣ ವಾಸನೆಗಳು ದುರ್ಬಲಗೊಂಡು ಕಣ್ಮರೆಯಾಗುತ್ತದೆ ಮತ್ತು ಅಹಂಕಾರವು ಅದರ ಮೂಲದಲ್ಲಿ ಸೇರಿ ಹೋಗಿ ಕರಗಿ ಹೋಗುತ್ತದೆ. ಸಾಧನೆಯಲ್ಲಿ ಎದುರಾಗುವ ಪ್ರತಿ ಸೂಕ್ಷ್ಮ ಮತ್ತು ಸ್ಥೂಲ ಸಂವೇದನೆಯ ಮೇಲೆ ಸ್ಪರ್ಶಾನುಭವ, ತಾಪಮಾನ, ಒತ್ತಡ, ಉದ್ವೇಗ, ಕಾಲುಗಳು ಜುಮ್ ಹಿಡಿಯುವುದು, ನೋವು, ಕಂಪನಗಳು ಅಥವಾ ಸಂವೇದನೆಯ ಕೊರತೆ ಮೊದಲಾದ ಈ ಎಲ್ಲದರ ಬಗ್ಗೆ ವಿಶ್ಲೇಷಿಸದೆ ಮತ್ತು ತೀರ್ಮಾನ ತೆಗೆದುಕೊಳ್ಳದೆ ಇವೆಲ್ಲವನ್ನು ತೀವ್ರವಾಗಿ ನಿರ್ಲಿಪ್ತರಾಗಿ ಸುಮ್ಮನೆ ಗಮನಿಸಿ. ದೇಹದ ಮೇಲೆ ಅರಿವಿನ ಬಳೆ ಚಲಿಸುವಾಗ ದೇಹವು ತೋರಿಸಿಕೊಡುವ ಸತ್ಯವನ್ನು ಅರಿತುಕೊಳ್ಳಿ. ಶರೀರವು ಅನಿತ್ಯವಾಗಿದೆ, ನಿರಂತರವೂ ಬದಲಾಗುತ್ತಿದೆ. ಸಂವೇದನೆಗಳು ಸಹ ಕ್ಷಣಿಕವಾಗಿವೆ, ಉದಯಿಸುತ್ತವೆ ಮತ್ತು ಅಳಿಯುತ್ತವೆ. ಮನಸ್ಸನ್ನು ನೇರವಾಗಿ ಗಮನಿಸಲು ಸಾಧ್ಯವಿಲ್ಲ. ಅದು ನಿಮ್ಮ ಗಮನಕ್ಕೆ ಬಾರದೆ ಜಾರಿ ಹೋಗುತ್ತದೆ. ಆದರೆ ಅದು ದೇಹದ ಮೇಲೆ ಎಬ್ಬಿಸುವ ಸಂವೇದನೆಗಳು ಮಾತ್ರ ನಿಮ್ಮ ಗಮನಕ್ಕೆ ಕಡ್ಡಾಯವಾಗಿ ಬಂದೇ ಬರುತ್ತವೆ. ಆಲೋಚನೆಗಳು ಮತ್ತು ಭಾವನೆಗಳು ನಾವು ಅವುಗಳೊಂದಿಗೆ ಗುರುತಿಸಿಕೊಂಡಾಗ ಮಾತ್ರ ಶಕ್ತಿಯನ್ನು ಪಡೆಯುತ್ತವೆ. ಅವುಗಳನ್ನು ಸಾಕ್ಷಿತ್ವದ ವ್ಯಾಪ್ತಿಯೊಳಗೆ ತಂದಾಗ ಅವೆಲ್ಲವೂ ದುರ್ಬಲಗೊಂಡು ಮಾಸಿ ಕರಗಿ ಹೋಗುತ್ತವೆ. ಸಂವೇದನೆಗಳು ಯಾವಾಗಲೇ ಬರಲಿ, ಯಾವಾಗಲೇ ಇರಲಿ ಮತ್ತು ಹೇಗೆ ಇರಲಿ, ಅವು ಯಾವುದಕ್ಕೂ ಪ್ರತಿಕ್ರಿಯಿಸಬೇಡಿ ಅಥವಾ ಹತ್ತಿಕ್ಕಬೇಡಿ. ಎಲ್ಲವನ್ನೂ ಅವು ಹೇಗಿವೆಯೋ ಹಾಗೆಯೇ ಸಮಚಿತ್ತದಿಂದ, ಸಮದರ್ಶಿತ್ವದಿಂದ ಸರಳವಾಗಿ ಗಮನಿಸಿ. ಸುಖ ದುಃಖ, ನೋವು ನಲಿವು, ಸೂಕ್ಷ್ಮ ಅಥವಾ ಸ್ಥೂಲ ಮೊದಲಾಗಿ ಎಲ್ಲವನ್ನೂ ಹೇಗಿವೆಯೋ ಹಾಗೆಯೇ ಸಾಕ್ಷೀಕರಿಸಿ. ಈಗ ಈ ಅಭ್ಯಾಸದ ಮೂಲಕ ಇಲ್ಲಿ ಮತ್ತು ಈಗ ಅಂದರೆ ಈ ಕ್ಷಣದ ಆಂತರಿಕ ಕ್ಷೇತ್ರವನ್ನು ಪ್ರವೇಶಿಸಿ ಸಂಪೂರ್ಣ ಗಮನವು ವರ್ತಮಾನದ ಈ ಕ್ಷಣದಲ್ಲಿ ಗಮನಕ್ಕೆ ಒಳಪಡುವ ಭೌತಿಕ ಸಂವೇದನೆಯ ಮೇಲೆ ನಿಂತಾಗ ಮನಸ್ಸಿಗೆ ನೆಲೆನಿಲ್ಲಲು ಯಾವುದೇ ನೆಲೆಯಿರುವುದಿಲ್ಲ. ಅಂದರೆ ಮನಸ್ಸು ತನಗಿದ್ದ ಎಲ್ಲಾ ಆಧಾರವನ್ನು ಕಳೆದುಕೊಳ್ಳುತ್ತದೆ. ಭೂತಕಾಲಕ್ಕೆ ಸಂಬಂಧಿಸಿದ ಸ್ಮರಣೆ ಮತ್ತು ಭವಿಷ್ಯತ್ತಿಗೆ ಸಂಬಂಧಿಸಿದ ನಿರೀಕ್ಷೆ ಆದಿಯಾಗಿ ಮನಸ್ಸಿಗೆ ಆಧಾರವಾದ ಸತ್ವಗಳೆಲ್ಲವೂ ಮರೆಯಾಗುತ್ತವೆ. ಅಹಂಕಾರವು ತನಗಿದ್ದ ಆಧಾರವನ್ನು ಕಳೆದುಕೊಂಡು ದುರ್ಬಲವಾಗುತ್ತದೆ. ಎಲ್ಲವೂ ಇಲ್ಲವಾದಾಗ ಮೌನದ ಉಪಸ್ಥಿತಿ ಅಥವಾ ಇರುವಿಕೆ ಮಾತ್ರ ಉಳಿಯುತ್ತದೆ. ನೀವೇ ಸಾಕ್ಷಾತ್ತಾಗಿ ಸಾಕ್ಷಿ ಪ್ರಜ್ಞೆಯಾಗಿರುವುದರಿಂದ ನೀವು ಶರೀರ, ಮನಸ್ಸು ಮತ್ತು ಸಂವೇದನೆಗಳಿಂದ ಸ್ಪರ್ಶಿಸಲ್ಪಡದೆ ಸ್ವತಂತ್ರರಾಗಿ ಉಳಿಯುವಿರಿ. ಸಂವೇದನೆಗಳು ಪ್ರಜ್ಞೆಯಲ್ಲಿ ಉದ್ಭವಿಸಿ ಪ್ರಜ್ಞೆಯಲ್ಲಿಯೇ ಕರಗಿ ಹೋಗುವುದರಿಂದ ಅವುಗಳನ್ನು ಆಳವಾಗಿ ಗಮನಿಸುವುದು ನಿಮಗೆ ದೇಹ ಮತ್ತು ಸಂವೇದನೆಗಳನ್ನು ಮೀರಿ ಸಾರ್ವತ್ರಿಕ ಪ್ರಜ್ಞೆಯೊಳಗೆ ಹೋಗಲು ಅನುವು ಮಾಡಿಕೊಡುತ್ತದೆ. ಸಂವೇದನೆಯ ನಿರಂತರವಾದ, ಆಳವಾದ ಮತ್ತು ತೀವ್ರವಾದ ಅವಲೋಕನೆಯಿಂದ ಸ್ವಾಭಾವಿಕವಾಗಿ ದೇಹಮನಗಳನ್ನು ಮೀರುವುದು ಸಾಧ್ಯವಾಗಿ ಅಂತಿಮ ಸತ್ಯದ ಅನುಭವ ಉಂಟಾಗಿ ನಿಮ್ಮ ಉಪಸ್ಥಿತಿಯ ಪರಿಶುದ್ಧ ಮತ್ತು ಪರಿಪೂರ್ಣ ಮೌನದಲ್ಲಿ ಮೌನವೇ ಆಗಿ ವಿಶ್ವಚೈತನ್ಯದಲ್ಲಿ ಒಂದಾಗಿ ವಿಶ್ರಮಿಸುವುದು ಸಾಧ್ಯವಾಗುತ್ತದೆ. ನಿಮ್ಮ ಸಂಪೂರ್ಣ ಗಮನವು ದೇಹದ ಸಂವೇದನೆಯ ಮೇಲೆ ನಿಂತಾಗ ಮನಸ್ಸು ಕ್ಷಣಕಾಲ ಕಣ್ಮರೆಯಾಗುತ್ತದೆ. ಆಗ ಅಹಂಕಾರವನ್ನು ಉಳಿಸಿಕೊಳ್ಳಲು ಬೇಕಾದ ನೆನಪಿಗೆ ಅಥವಾ ಭೂತಕಾಲಕ್ಕೆ ಅಥವಾ ನಿರೀಕ್ಷೆಗೆ ಇಲ್ಲಿ ಅವಕಾಶವಿರುವುದಿಲ್ಲ. ದೇಹದ ಸಂವೇದನೆಗಳು ಈ ಕ್ಷಣದಲ್ಲಿ ಈಗ ಇಲ್ಲಿಯೇ ಉದ್ಭವಿಸುತ್ತವೆ. ಈ ಕ್ಷಣ ಒಂದನ್ನು ಬಿಟ್ಟರೆ ಅವುಗಳಿಗೆ ಮೇಲೇಳಲು ಬೇರೆಲ್ಲೂ ಅವಕಾಶವಿಲ್ಲ. ಹಾಗಾಗಿ
ಅವುಗಳನ್ನು ಗಮನಿಸುವುದು ನಿಮ್ಮನ್ನು ಈ ಕ್ಷಣದಲ್ಲಿ ಬೆಳಗುತ್ತಿರುವ ಶುದ್ಧವೂ ಮತ್ತು ಸಂಪೂರ್ಣ ಆದ ಇರುವಿಕೆಯಲ್ಲಿ ನಿಲ್ಲಿಸಿ ಸ್ಥಿರಗೊಳಿಸುತ್ತದೆ. ದೇಹದ ಸಂವೇದನೆಯು ಸ್ವತಃ ಪ್ರಜ್ಞೆಯಿಂದಲೇ ಉದ್ಭವಿಸುವುದರಿಂದ ಅದರ ಮೇಲಿನ ಆಳವಾದ ಅವಲೋಕನೆಯು ನಿಮಗೆ ಸಂವೇದನೆಯನ್ನು ಮೀರಿ ಹೋಗಲು ಮತ್ತು ಅದರ ಆಧಾರವಾಗಿರುವ ನೆಲೆಯಾಗಿರುವ ಸಾರ್ವತ್ರಿಕ ಪ್ರಜ್ಞೆಯಲ್ಲಿ ವಿಶ್ರಮಿಸಲು ಅನುವು ಮಾಡಿಕೊಡುತ್ತದೆ. ದೇಹದ ಮೇಲೆ ಅರಿವಿನ ಬಳೆಯ ಚಲಿಸುವ ವೇಗವನ್ನು ಹೆಚ್ಚಿಸಿ ಅರಿವನ್ನು ವಿಸ್ತರಿಸಿ. ಇದರಿಂದ ಅದು ತನ್ನ ಮೂಲದಲ್ಲಿ ಅಂದರೆ ಸಾರ್ವತ್ರಿಕ ಪ್ರಜ್ಞೆಯಲ್ಲಿ ವಿಲೀನಗೊಳ್ಳುವುದು ಸಾಧ್ಯವಾಗುತ್ತದೆ. ಅರಿವಿನ ಬಳೆಯ ಚಲನೆಯ ಮಾರ್ಗದರ್ಶನದಂತೆ ಶರೀರ ಮತ್ತು ಸಂವೇದನೆಗಳನ್ನು ಗಮನಿಸುವುದರಲ್ಲಿ ನೀವು ನುರಿತವರಾದಂತೆ ಅರಿವಿನ ಬಳೆಯು ಇನ್ನಷ್ಟು ಮತ್ತಷ್ಟು ವೇಗವಾಗಿ ಚಲಿಸಲು ಬಿಡಿ. ದೇಹವನ್ನು ಎಲ್ಲಾ ಸಂವೇದನೆಗಳ ಒಂದು ಅಂತರ್ಸಂಪರ್ಕಿತ ಕ್ಷೇತ್ರವಾಗಿ ಗಮನಿಸಿ. ಗಮನಕ್ಕೆ ಒಳಪಡುವ ಎಲ್ಲೆಲ್ಲೂ ಅನಿತ್ಯತೆ ತಾಂಡವಾಡುತ್ತಿದೆ. ಈ ಸತ್ಯವನ್ನು ಸ್ಪಷ್ಟವಾಗಿ ಎಲ್ಲೆಡೆಯಲ್ಲಿಯೂ ಒಂದೇ ಬಾರಿಗೆ ಗುರುತಿಸಿ. ನಿಮ್ಮ ಅವಲೋಕನದ ಸಾಮರ್ಥ್ಯವು ಬಲಗೊಳ್ಳುತ್ತಿರುವಾಗ ಸಂವೇದನೆಗಳು ಪ್ರಯತ್ನವಿಲ್ಲದೆ ಅನಾವರಣಗೊಂಡು ಕರಗಿ ಹೋಗುವುದರಿಂದ ವಾಸನೆಗಳು ತಮ್ಮ ಹಿಡಿತವನ್ನು ಕಳೆದುಕೊಳ್ಳುತ್ತವೆ. ದೇಹವು ಪಾರದರ್ಶಕವಾಗುತ್ತದೆ, ಇದ್ದರೂ ಅದರ ಮೇಲಿನ ಅಂಟು ಇರುವುದಿಲ್ಲ. ಮನಸ್ಸು ಶಕ್ತಿಹೀನವಾಗುತ್ತದೆ ಮತ್ತು ಅಹಂಕಾರವು ಬೇರು ಸಹಿತ ದುರ್ಬಲಗೊಳ್ಳುತ್ತದೆ. ಜನ್ಮ ಜನ್ಮಾಂತರಗಳಿಂದ ಸಂಗ್ರಹವಾದ ವಾಸನೆಗಳ ಮೇಲಿನ ಬಂಧನಗಳು ಸಡಿಲವಾಗಿ ಬಿಡುಗಡೆಯಾಗುತ್ತವೆ. ಹುಟ್ಟು, ಸಾವು, ವ್ಯಾಧಿ, ಮುಪ್ಪು, ನೋವು, ಸಂಕಟ, ದುಃಖ ಮೊದಲಾದ ಯಾತನೆಗಳಿಂದೊಡಗೂಡಿದ ಜನನ ಮರಣಗಳ ಭವಚಕ್ರದಲ್ಲಿ ನಿಮ್ಮನ್ನು ಸಿಕ್ಕಿಸಿ ತಿರುಗುವಂತೆ ಮಾಡುವ ಶಕ್ತಿಯನ್ನು ಒಳಗೊಂಡಿದ್ದ ಎಲ್ಲಾ ರೀತಿಯ ಮಾನಸಿಕ ಸಂಸ್ಕಾರಗಳು ಅಂದರೆ ಮೆಂಟಲ್ ಇಂಪ್ರೆಷನ್ಸ್ ಕರಗಿ ಹೋಗುತ್ತವೆ. ಆಂತರಿಕ ಸ್ವಾತಂತ್ರ್ಯವು ವಿಸ್ತರಿಸಿದಂತೆ ನೀವೇ ಆಗಿರುವ ಸಾಕ್ಷಿ ಮಾತ್ರ ಶಾಶ್ವತ ಸಾರ್ವತ್ರಿಕ ಆತ್ಮವಾಗಿ ಶುದ್ಧ ಮತ್ತು ಪರಿಪೂರ್ಣವಾಗಿ ಅನಂತ ಮತ್ತು ಪರಮಸತ್ಯ ಸ್ವರೂಪವಾಗಿ ಉಳಿದು ಬೆಳಗುವುದು. ಈ ಸಾಧನೆ ಮಾಡುತ್ತಾ ಹೋದಾಗ ಶುದ್ಧತೆಯು ಸ್ವಾಭಾವಿಕವಾಗಿ ಉದ್ಭವಿಸುತ್ತದೆ. ಅರಿವು ತನ್ನ ಮೂಲ ಸ್ವರೂಪವಾದ ಸತ್ ಚಿತ್ ಆನಂದವಾಗಿ ಶುದ್ಧ ಅಸ್ತಿತ್ವ, ಶುದ್ಧ ಪ್ರಜ್ಞೆ, ಶುದ್ಧ ಆನಂದವಾಗಿ ಪ್ರಜ್ವಲಿಸುತ್ತದೆ. ಹಾಗಾಗಿ ಮತ್ತೊಮ್ಮೆ ಸ್ಪಷ್ಟವಾಗಿ ತಿಳಿಯಿರಿ. ಅರಿವಿನ ಬಳೆಯನ್ನು ಶರೀರದ ಸುತ್ತ ಮೇಲಿನಿಂದ ಕೆಳಗೆ ಮತ್ತು ಕೆಳಗಿಂದ ಮೇಲೆ ಚಲಿಸುವಾಗ ಶರೀರದ ಮಾನಸಿಕ ರೂಪ, ಕಲ್ಪನೆ ಮತ್ತು ಚಿತ್ರಣವನ್ನು ಬಿಟ್ಟುಬಿಡಿ. ದೇಹದ ಬಗ್ಗೆ ಮನಸ್ಸು ಪ್ರಕ್ಷೇಪಣೆ ಮಾಡುವ ಯಾವುದೇ ಆಲೋಚನೆ ಅಥವಾ ಚಿತ್ರವನ್ನು ಪೂರ್ಣವಾಗಿ ಬದಿಗಿರಿಸಿ. ಈ ಕ್ಷಣದಲ್ಲಿ ತೋರುವ ಸಂವೇದನೆಗಳ ಅನುಭವದ ಮೇಲೆ ನಿಮ್ಮ ಎಲ್ಲಾ ಗಮನವನ್ನು ಕೇಂದ್ರೀಕರಿಸಿ. ಪ್ರತಿಕ್ರಿಯಿಸಬೇಡಿ. ಸಂವೇದನೆಗಳಿಗೆ ಪ್ರತಿಕ್ರಿಯಿಸಬೇಡಿ. ಆಹ್ಲಾದಕರವಾದವುಗಳನ್ನು ಹಂಬಲಿಸಬೇಡಿ ಅಥವಾ ಅಹಿತಕರವಾದವುಗಳನ್ನು ವಿರೋಧಿಸಬೇಡಿ. ಬದಲಾಗದ ನಿಶ್ಚಲ ಸಾಕ್ಷಿಯಾಗಿ ನಿಂತು ಅವುಗಳನ್ನು ತೀವ್ರವಾಗಿ, ನಿಷ್ಪಕ್ಷಪಾತವಾಗಿ ಮತ್ತು ನಿರ್ಣಯವಿಲ್ಲದೆ ಗಮನಿಸಿ. ಶರೀರದ ಮತ್ತು ಶರೀರದ ಮೇಲಿನ ಸಂವೇದನೆಗಳೆಲ್ಲವೂ ಅಹಂಕಾರವನ್ನು ಬೇರುಸಹಿತ ನಾಶ ಮಾಡುವ ಉಪಕರಣವಾಗಲಿ, ನಿಮ್ಮನ್ನು ಎಲ್ಲ ಬಂಧನಗಳಿಂದ ಮುಕ್ತಗೊಳಿಸುವ ಸಾಧನವಾಗಲಿ ಮತ್ತು ನಿಮ್ಮನ್ನು ನೀವೇ ಆದ ಮತ್ತು ನಿಮ್ಮದೇ ಆದ ನಿಮ್ಮ ಮೂಲ ಮನೆಗೆ ಕೊಂಡೊಯ್ಯುವ ವಾಹನವಾಗಲಿ. ಅರಿವಿನ ಬಳೆಯನ್ನು ಹರಿಸುತ್ತಾ ದೇಹ ಮತ್ತು ದೇಹದ ಮೇಲೆ ತೋರುವ ಸಂವೇದನೆಗಳನ್ನು ಗಮನಿಸುವ ಈ ತೀವ್ರವಾದ ಅಭ್ಯಾಸವು ನಿಮ್ಮ ಹೃದಯವನ್ನು ಶುದ್ಧಗೊಳಿಸಲಿ ಮತ್ತು ಬುದ್ಧಿಯಲ್ಲಿ ಸ್ಪಷ್ಟತೆಯನ್ನು ನೀಡಲಿ. ಅರಿವಿನ ಬಳೆಯನ್ನು ಇಡೀ ಶರೀರದಾದ್ಯಂತ ಚಲಿಸಲು ಬಿಡಿ. ಮೊದಲಿಗೆ ನಿಧಾನವಾಗಿ,
ನಂತರ ವೇಗವಾಗಿ. ಪ್ರತಿ ಸಂವೇದನೆಯು ಉದ್ಭವಿಸುವುದನ್ನು ಮತ್ತು ಅಳಿಯುವುದನ್ನು ಪ್ರತಿಕ್ರಿಯೆ ತೋರಿಸದಂತೆ ಸುಮ್ಮನೆ ನೋಡುತ್ತಾ ಹೋಗಿ. ದೇಹ ಮತ್ತು ಸಂವೇದನೆಗಳಿಗೆ ಮೌನ ಸಾಕ್ಷಿಯಾಗಿ ಉಳಿಯಿರಿ. ಭೌತಿಕ ದೇಹ ಮತ್ತು ಸಂವೇದನೆ ನೀವು ನಿಜವಾಗಿಯೂ ಯಾರಾಗಿರುವಿರೋ ಆ ಮೌನ ಸ್ವರೂಪದೆಡೆಗೆ ಮತ್ತು ಕಾಲಾತೀತ ಇರುವಿಕೆಗೆ ಎಡೆಗೆ ನಿಮ್ಮನ್ನು ಕೊಂಡೊಯ್ಯುವ ಸಾಧನವಾಗಲಿ. ಪರಿಶುದ್ಧ ಅಸ್ತಿತ್ವದ ಈ ಮೌನ ಸ್ಪಷ್ಟತೆಯಲ್ಲಿ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರವು ಒಳಗಿನಿಂದಲೇ ಬಹಿರಂಗಗೊಳ್ಳಲಿ. ಆಲೋಚನೆಯಾಗಿ ಅಲ್ಲ, ಆದರೆ ನಿಮ್ಮದೇ ಆದ ಸ್ವಯಂ ಪ್ರಕಾಶಿತ ಇರುವಿಕೆಯಾಗಿ. ಪರಿಶುದ್ಧ ಅಸ್ತಿತ್ವದ ಈ ಮೌನ ಸ್ಪಷ್ಟತೆಯಲ್ಲಿ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರವು ಒಳಗಿನಿಂದಲೇ ಬಹಿರಂಗಗೊಳ್ಳಲಿ. ಆಲೋಚನೆಯಾಗಿ ಅಲ್ಲ, ಆದರೆ ನಿಮ್ಮದೇ ಆದ ಸ್ವಯಂ ಪ್ರಕಾಶಿತ ಇರುವಿಕೆಯಾಗಿ. ಈಗ ಈ ತಿಳುವಳಿಕೆಯ ಆಧಾರದ ಮೇಲೆ ಸ್ವಯಂ ವಿಚಾರಣೆಯ ಮೂಲಕ ನಾನು ಇದ್ದೇನೆ ಎಂಬ ಅರಿವಿನ ಆಳಕ್ಕೆ ಧುಮುಕಿ. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪಿ ಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಉಸಿರಿನ ಮೇಲೆ ಅರಿವನ್ನಿಡುವುದು. ಒಳಬರುವ ಹಾಗೂ ಹೊರಹೋಗುವ ಉಸಿರಿನ ಮೇಲೆ ಗಮನವನ್ನಿಡಿ. ಉಸಿರಾಡುತ್ತಿರುವವರು ಯಾರು ಎಂಬುದಾಗಿ ಕೇಳಿಕೊಳ್ಳಿ. ಜೀವನ ಬದುಕಿಗಾಗಿ ದೇಹ ಉಸಿರಾಡುತ್ತಿದೆ ಎಂಬ ಉತ್ತರ ಬರುತ್ತದೆ. ಇದನ್ನು ಅರಿಯುತ್ತಿರುವವರು ಯಾರು ಎಂದು ಕೇಳಿಕೊಳ್ಳಿ. ನಾನು ಅರಿಯುತ್ತಿರುವೆ ಎಂಬ ಉತ್ತರ ಬರುವುದು. ಆ ಕ್ಷಣವೇ ನಾನು ಎಂದರೆ ಯಾರು ಎಂದು ಪ್ರಶ್ನಿಸಿಕೊಳ್ಳಿ. ನಾನು ಎಂದರೆ ನಾನೇ ಎಂಬ ಉತ್ತರ ಬರುವುದು. ಈಗ ನಾನು ಎಂಬುದರ ಕಡೆಗೆ ಪುನಃ ಪುನಃ ವಾಪಸ್ಸು ಬನ್ನಿ. ಉಸಿರನ್ನು ಗಮನಿಸುತ್ತಾ ಅದು ಬಹಿರಂಗಪಡಿಸುವ ಅನಿತ್ಯತೆಯ ಸತ್ಯವನ್ನು ಅರಿಯುವುದು. ಉಸಿರನ್ನು ಗಮನಿಸುತ್ತಾ ಅದರ ಅನಿತ್ಯತೆಯನ್ನು ಅರ್ಥಮಾಡಿಕೊಳ್ಳಿ. ಉಸಿರಿನ ಅನಿತ್ಯತೆಯನ್ನು ಅರ್ಥಮಾಡಿಕೊಳ್ಳುತ್ತಿರುವವರು ಯಾರು ಎಂದು ಪ್ರಶ್ನಿಸಿಕೊಳ್ಳಿ. ನಾನು ಅರ್ಥಮಾಡಿಕೊಳ್ಳುತ್ತಿದ್ದೇನೆ ಎಂಬ ಉತ್ತರ ಬರುವುದು. ತಕ್ಷಣವೇ ನಾನು ಯಾರು ಎಂದು ಕೇಳಿಕೊಳ್ಳಿ. ನಾನು ಎಂದರೆ ನಾನೇ ಎಂಬ ಉತ್ತರ ಬರುವುದು. ಈಗ ನಾನು ಎಂಬುದರ ಕಡೆಗೆ ಪುನಃ ಪುನಃ ವಾಪಸ್ಸು ಬನ್ನಿ. ಸಂವೇದನೆಯ ರೂಪದಲ್ಲಿ ತೋರುವ ಇಡೀ ದೇಹವನ್ನು ಗಮನಿಸಿ. ದೇಹವೆಂಬ ಸಂವೇದನೆಯನ್ನು ಗಮನಿಸಿ ಅದರ ಅನಿತ್ಯತೆಯನ್ನು ಅರ್ಥಮಾಡಿಕೊಳ್ಳಿ. ದೇಹವನ್ನು ಮತ್ತು ಸಂವೇದನೆಯ ರೂಪವಾಗಿ ತೋರುವ ಅದನ್ನು ಗಮನಿಸುತ್ತಿರುವವರು ಯಾರು ಎಂದು ಪ್ರಶ್ನಿಸಿಕೊಳ್ಳಿ.
ದೇಹವೇ ಒಂದು ಸಂವೇದನೆ ಎಂಬುದಾಗಿ ಅದನ್ನು ಗಮನಿಸುತ್ತಿರುವವನು ನಾನು ಎಂಬ ಉತ್ತರ ತಕ್ಷಣವೇ ಬರುತ್ತದೆ. ತಕ್ಷಣವೇ ನಾನು ಯಾರು ಎಂದು ಕೇಳಿಕೊಳ್ಳಿ. ನಾನು ಎಂದರೆ ನಾನೇ ಎಂಬ ಉತ್ತರ ಬರುವುದು. ಈಗ ನಾನು ಎಂಬುದರ ಕಡೆಗೆ ಪುನಃ ಪುನಃ ವಾಪಸ್ಸು ಬನ್ನಿ. ದೇಹದ ಮೇಲೆ ತೋರುವ ಇತರ ಎಲ್ಲಾ ಸಂವೇದನೆಗಳನ್ನು ಗಮನಿಸಿ. ದೇಹದ ಮೇಲೆ ತೋರಿಬರುವ ಸ್ಥೂಲ ಮತ್ತು ಸೂಕ್ಷ್ಮ ಸಂವೇದನೆಗಳನ್ನು ಗಮನಿಸಿ. ಈ ಎಲ್ಲಾ ಸಂವೇದನೆಗಳನ್ನು ಗಮನಿಸುತ್ತಿರುವವರು ಯಾರು? ಇವನ್ನೆಲ್ಲ ಗಮನಿಸುತ್ತಿರುವವನು ನಾನು. ತಕ್ಷಣವೇ ನಾನು ಯಾರು ಎಂದು ಕೇಳಿಕೊಳ್ಳಿ. ನಾನು ಎಂದರೆ ನಾನೇ ಎಂಬ ಉತ್ತರ ಬರುವುದು. ಈಗ ನಾನು ಎಂಬುದರ ಕಡೆಗೆ ಪುನಃ ಪುನಃ ವಾಪಸ್ಸು ಬನ್ನಿ. ಆಲೋಚನೆಗಳನ್ನು ಸುಮ್ಮನೆ ಗಮನಿಸಿ. ಆಲೋಚನೆಗಳು ಹೇಗೆ ಏಳುತ್ತವೆಯೋ ಹಾಗೆಯೇ ಅವನ್ನು ಗಮನಿಸಿ. ಈ ಆಲೋಚನೆಗಳು ಯಾರಿಗೆ ಏಳುತ್ತವೆ? ಆಲೋಚನೆಗಳು ಮನಸ್ಸಿಗೆ ಏಳುತ್ತವೆ. ಹೀಗೆಂದು ಅರ್ಥ ಮಾಡಿಕೊಳ್ಳುವವರು ಯಾರು? ನಾನು ಎಂಬ ಭಾವನೆಗೆ ಹಿಂತಿರುಗಿ. ಹಾಗೆಯೇ ಈ ಎಲ್ಲಾ ಆಲೋಚನೆಗಳನ್ನು ಗಮನಿಸುತ್ತಿರುವವರು ಯಾರು? ನಾನು ಗಮನಿಸುತ್ತಿರುವೆ. ತಕ್ಷಣವೇ ನಾನು ಯಾರು ಎಂದು ಕೇಳಿಕೊಳ್ಳಿ. ನಾನು ಎಂದರೆ ನಾನೇ ಎಂಬ ಉತ್ತರ ಬರುವುದು. ಈಗ ನಾನು ಎಂಬುದರ ಕಡೆಗೆ ಪುನಃ ಪುನಃ ವಾಪಸ್ಸು ಬನ್ನಿ. ಈಗ ಗಮನಿಸುವ ಎಲ್ಲವನ್ನೂ ಕೈಬಿಟ್ಟು ನಾನು ಎಂಬ ಮೂಲದೆಡೆಗೆ ಹೊರಳಿರಿ. ಈಗ ಗಮನಿಸುವ ಎಲ್ಲವನ್ನೂ ಕೈಬಿಟ್ಟು ನಾನು ಎಂಬ ಮೂಲದೆಡೆಗೆ ಹೊರಳಿರಿ. ನಿಮ್ಮ ಗಮನಕ್ಕೆ ಒಳಪಡುವ ಉಸಿರಾಟ, ದೇಹ, ಸಂವೇದನೆಗಳು, ಆಲೋಚನೆಗಳು, ಭಾವನೆಗಳು ಆದಿಯಾಗಿ ಎಲ್ಲವನ್ನೂ ಪ್ರಶ್ನಿಸಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ತನಿಖೆಗಳಿಗೂ ಬರುವ ಉತ್ತರ ಒಂದೇ, ಅದು ನಾನು ಎಂಬುದಾಗಿ. ತಕ್ಷಣವೇ ಪ್ರಶ್ನಿಸಿಕೊಳ್ಳಿ, ನಾನು ಎಂದರೆ ಯಾರು? ನಾನು ಎಂದರೆ ಏನು? ನಾನು ಎಂದರೆ ನಾನು. ನಾನೇ ನಾನಾದ ನಾನು. ನಾನು ಎಂದರೆ ನಾನು. ನಾನೇ ನಾನಾದ ನಾನು. ನಾನು ಎಂದರೆ ನಾನು. ನಾನೇ ನಾನಾದ ನಾನು. ನಾನು ಯಾರು ಎಂಬುದನ್ನು ನಾನೊಬ್ಬನೇ ಅರಿಯಬಲ್ಲೆನು. ನಾನು ಎಂದರೆ ನಾನೇ. ನಾನೇ ನಾನಾದ ನಾನೇ. ಇದೊಂದೇ ಅನಿವಾರ್ಯವಾದ, ಸತ್ಯಸಹಜವಾದ ಮತ್ತು ತಪ್ಪಿಸಿಕೊಳ್ಳಲಾಗದ ಉತ್ತರ. ನಾನು ಎಂದರೆ ನಾನೇ. ನಾನೇ ನಾನಾದ ನಾನೇ. ನಾನು ಎಂದರೆ ನಾನೇ. ನಾನೇ ನಾನಾದ ನಾನೇ. ನಾನು ಎಂದರೆ ನಾನೇ. ನಾನೇ ನಾನಾದ ನಾನೇ. ನಾನು ಎಂದರೆ ನಾನೇ. ನಾನೇ ನಾನಾದ ನಾನೇ.
ಪರಮಸತ್ಯದ ಅಂತಿಮ ಸಾಕ್ಷಾತ್ಕಾರ. ನಾನೆಂಬ ನನ್ನನ್ನು ಅರಿಯುವವನು ನಾನೇ. ಐ ಆಮ್ ಅವೇರ್ ಆಫ್ ಐ ಆಮ್. ನಾನೇ ನನ್ನನ್ನು ಅರಿಯಬಲ್ಲೆ. ಪ್ರಜ್ಞೆ ಪ್ರಜ್ಞೆಯನ್ನೇ ತಿಳಿಯಬಲ್ಲದು. ಇದು ಬಿಟ್ಟು ಪ್ರಜ್ಞೆಯನ್ನು ಬೇರೆ ಇನ್ಯಾವುದೂ ತಿಳಿಯಲಾರದು. ನಾನು ಇರುವೆ ಮತ್ತು ನಾನು ಇರುವೆ ಎಂಬುದನ್ನು ನಾನೇ ಅರಿತಿರುವೆ. ನಾನೇ ಪ್ರಜ್ಞೆ ಎಂಬುದನ್ನು ನಾನೇ ತಿಳಿದಿರುವೆ. ದೇಹಮನಗಳನ್ನು ಮೀರಿ, ಎಲ್ಲ ಪದಭಾಷೆಗಳನ್ನು ಮೀರಿ, ಎಲ್ಲ ಅನುಭವ ಭಾವನೆಗಳನ್ನು ಮೀರಿ ಪ್ರಜ್ಞಾ ಇರುವಿಕೆಯಾಗಿ ಅಖಂಡ ಮೌನವಾಗಿ ನಾನೇ ಆಗಿರುವ ಪ್ರಜ್ಞೆ ಒಂದೇ ಇರುವುದು. ನಾನೇ ನಾನಾದ ನಾನು. ನಾನೇ ನಾನಾದ ನಾನು. ನಾನೇ ನಾನಾದ ನಾನು. ವ್ಯಕ್ತಿತ್ವಗಳೇ ಇರದ ಈ ಕ್ಷಣದಲ್ಲಿ ಇಲ್ಲಿ ಇದನ್ನು ಹೇಳಿಕೊಳ್ಳಲು ಯಾರೂ ಇರುವುದಿಲ್ಲ. ಇಲ್ಲಿ ಇರುವುದು ನಾನೊಂದೇ, ನಾನಿದ್ದೇನೆ ಎಂಬ ಮೌನ ಒಂದೇ. ನಾನಿರುವೆ, ನಾನಿರುವೆ, ನಾನಿರುವ ನಾನು, 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 ನಾನು.
ಇಲ್ಲಿ ಇರುವುದು ನಾನೊಂದೇ, ನಾನಿದ್ದೇನೆ ಎಂಬ ಮೌನ ಒಂದೇ. ನಾನಿರುವೆ, ನಾನಿರುವೆ, ನಾನಿರುವ ನಾನು, 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 ನಾನು. ನಾನಿರುವೆ, ನಾನಿರುವೆ, ನಾನಿರುವ ನಾನು, 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 ನಾನು. ನಾನಿರುವೆ, ನಾನಿರುವೆ, ನಾನಿರುವ ನಾನು, 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 ನಾನು. ನಾನಿರುವೆ, ನಾನಿರುವೆ, ನಾನಿರುವ ನಾನು, 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 ನಾನು.
ನಾನಿರುವೆ ನಾನಿರುವೆ ನಾನಿರುವ ನಾನು 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 ನಾನಿರುವೆ ನಾನಿರುವೆ ನಾನಿರುವ ನಾನು 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 ನಾನಿರುವೆ ನಾನಿರುವೆ ನಾನಿರುವ ನಾನು 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 ನಾನು
ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರ ಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶಾಂತಿ ಶಾಂತಿ ಶಾಂತಿ. नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः. स्वानन्दामृततृप्ताय श्रीधराय नमो नमः. श्रीधराय नमो नमः. स्वानन्दामृततृप्ताय श्रीधराय नमो नमः. श्रीधराय नमो नमः. श्रीधराय नमो